ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ 6:30 ಆಗೈತೆ ನೋಡಿ ಲಾಗ್ ಶುರು ಮಾಡಿ ಸ್ನೇಹಿತರೆ. ಇವತ್ತು 6 ಗಂಟೆಗೆ ಎದ್ದೀನಿ. 6:30 ಅನ್ನಕ್ಕೆ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಒಳಕ್ಕೆ ಬಂದೆ. ಇವತ್ತು ವಾಕಿಂಗ್ ಕೋಲಿಲ್ರಿ. ಇವತ್ತು ಅಲ್ಲಿ ಬೀರಪ್ಪನ ಗುಡಿಯಾಗ ಗಣಪತಿ ಹೋತಾನ ಸ್ನೇಹಿತರೆ. ಪುಟ್ಟಕ್ಕೆ ಹೋಗೊಂದು ಜ್ವರ ಬಂದುಬಿಟ್ಟು ಅವಿನೂ ಲೇಟಾಗಿ ಎದ್ರಿ. ಎಚ್ಚರ ಇಲ್ಲ ಸ್ನೇಹಿತರೆ. ಮೊದಲೇ ಮಾತು ಹೇಳ್ಬೇಕಂದ್ರೆ ಅವಿ ನಾನು ಓದ್ತಿದ್ವಿ, ಎಚ್ಚರ ಇಲ್ಲ. ಪುಟ್ಟಕ್ಕೆ ಹೋಗು ಜ್ವರ ಬಂದವು. ಇವತ್ತು ಏನೋ ಕ್ಯಾನ್ಸಲ್ ಆಯ್ತು ನೋಡಿ. ವಾಕಿಂಗ್ ಹೊಂಟಿಂದ 2 ದಿನ ಆಯ್ತು ಕ್ಯಾನ್ಸಲ್ ಆಗಕತ್ತಾವ ಸ್ನೇಹಿತರೆ. ನಿನ್ನೆ ರಾತ್ರಿ ವಿಡಿಯೋ ಮಾಡ್ಬೇಕಂತ ಎಲ್ಲ ಸೆಟ್ ಮಾಡ್ಕೊಂಡಿದ್ದೆ, ಮಾಡೋದಾಗಲಿಲ್ಲ ಸ್ನೇಹಿತರೆ. ಇನ್ನು ಪಡ್ಸಲಿ ಅದು ಕಸ ಉಡಬೇಕು. ಅಡುಗೆ ಮನೆ ಹುಡುಗಿನ ಸ್ನೇಹಿತರೆ ಎಲ್ಲ ಅಡುಗೆ ಮನೆ ಕ್ಲೀನಾಗಿದೆ. ಶ್ರಾವಣಿಗೂ ನೀರು ಕಾಸ್ಬೇಕ್ರಿ, ಜಾಕಕ್ಕೆ ನೀರು ಕಾಸ್ಬೇಕ್ರಿ. ಇವತ್ತೇನು ಸ್ಕೂಲ್ ಇಲ್ಲ. ಅಲ್ಲಿ ಗಣಪತಿದು ಅಡುಗೆ ಮಾಡಕ್ಕೆ ಹೋಗ್ಬೇಕು. ಹೋಳ್ಗೆ ಊಟ ಇಟ್ಟಾರಿ ಇಲ್ಲಿ ಮನೆಯಿಂದ ಗಣಪತಿ ಕುಂತಾನಲ್ಲ. ನಿನ್ನೊಂದು ಗಣಪತಿ ಊಟ ಇಟ್ಟಿದ್ರಿ, ಶಿರಾ ಅನ್ನ ಸಾರು ಇಟ್ಟಿದ್ರು. ಮೊನ್ನೊಂದು ಗಣಪತಿ ಬೂಂದಿ ಒಗ್ಗರಣೆ ಇಟ್ಟಿದ್ರು. ನಾನು ನಿನ್ನೆ ಗಣಪತಿ ಊಟ ಉಂಡು ಬಂದಿದ್ದು ಸ್ನೇಹಿತರೆ. ಇವತ್ತಿಂದು ಒಂದು ಉಣ್ತೀರಿ. 3 ಗಣಪ ಉಂಡ್ತಾನ್ರಿ ನಮ್ಮ ಊರಾಗ. 2 ಗಣಪ ಉಂಡೀವಿ, 1 ಗಣಪದು ಓದಿಲ್ಲ ಸ್ನೇಹಿತರೆ. ಆದರೆ ಮಕ್ಳು ಹೋಗಿದ್ರು, ಪ್ರಸಾದ ತಂದು ಕೊಟ್ಟಿದ್ರು ಒಗ್ಗರಣೆನ. ಎಲ್ಲ ಸಾಂಬಾರು ಇತ್ತು, ಸಾಂಬಾರು ಕಾಶಿನಿ. ಎಲ್ಲ ಮನೆ ಕಸ ಹುಡುಗಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಎಲ್ಲ ಶ್ರಾವಣಿಗೂ ನೀರು ಕಾಸಿ ಕೊಟ್ಟಿದ್ದು ಸ್ನೇಹಿತರೆ. ಶ್ರಾವಣಿನೂ ಜಾಕ ಮಾಡಕ್ಕೆ ನೀರು ಹೆಂಗೆ ಮಾಡಾಕತ್ತಾವ ಜಾಕ ಮಾಡಂದ್ರೆ ನೋಡಿ ಸ್ನೇಹಿತರೆ. ಅಡುಗೆ ರೆಡಿ ಮಾಡಬೇಕಂತ ಅಡುಗೆ ಎಲ್ಲ ಮಾಡಾಕತ್ತ ಬಾಳೆ ಹಾಕ್ಯಾರ ಹೆಚ್ಚು ಕಡೆ. ಒಲಿ ಪರಿತೇಟ ಸ್ನೇಹಿತರೆ. ಇವತ್ತು ಇಲ್ಲೇ ಬೀರಪ್ಪನ ಗುಡಿಯಲ್ಲಿ ಫುಲ್ ಕೆಲಸ ಆಗುತ್ತೆ ನೋಡಿ. ಹೋಳಿಗೆ ಮಾಡೋದು 40 kg ಬ್ಯಾಳೆ ಹಾಕ್ತಾರೆ ಸ್ನೇಹಿತರೆ. 40 kg ಬ್ಯಾಳೆ ಹಾಕಿರ ಕಂಡಪಟ್ಟಿ ಆಗುತ್ತೆ ರೀ. ಇಷ್ಟು ಹೋಳಿಗೆ ಮಾಡಿ ಬರ್ರ ಲೇಟ್ ಆಗುತ್ತೆ. ಯಾರು ಬರ್ತಾರೆ ಎಲ್ಲ ನೋಡೋಣ್ರಿ. ಅಲ್ಲೆಲ್ಲ ವೀಡಿಯೋ ಮಾಡ್ತೀನಿ. ಮಳೆ ಬರಾಕತ್ತೈತ್ರಿ. ಇಲ್ಲೆಲ್ಲ ವಯಸ್ಸವ್ರು ಕೊಡಾಕತ್ತಿ ಸ್ನೇಹಿತರೆ. ಹಿಂಗಾಗಿ ಅದು ಸಪ್ಪಳ ಕೇಳ್ತಿರ್ಬೇಕು ನಿಮ್ಗೆ. ಎಲ್ಲ ಮನೆಯೂ ಕ್ಲೀನ್ ಆಯ್ತು ನೋಡಿ ಸ್ನೇಹಿತರೆ. ಶ್ರಾವಣಿದು ಕುಮಾರ್ದು ಜಾಕ್ ಆಗೈತೆ. ಬಾಂಡೆನೂ ತಿಕ್ಕಿನಿ. ಎಲ್ಲ ಕೆಲಸ ಮುಗಿತು. ಅನ್ನ ಮಾಡೀನಿ. ಅನ್ನ ಅಂದ್ರೆ ಗಣಪತಿಗೆ ಮನ್ಯಾಗ ಎಡಿಡ್ಯಾಕ ಆಯ್ತಾರಲ್ಲ ಅನ್ನ ಮಾಡೀನಿ. ಇಷ್ಟು ಬಾಂಡೆ ತಿಕ್ಕೆ ಸ್ನೇಹಿತರೆ. ಕುಡಿ ನೀರು ಬೈದು ಎಲ್ಲ ಕುಡಿಯೋಕೆ ನೀರು ತುಂಬೀನಿ. ಸ್ವೀಟ್ ಹಂಚ್ಬೇಕ್ರಿ ಇವತ್ತು. ಯೂಟ್ಯೂಬ್ ಪೇಮೆಂಟ್ ಆಗೈತಲ್ಲ, ಸ್ವೀಟ್ ತೊಗೊಂಬಂದಿನಿ. ಇದು ಮೈಸೂರು ಪಾಕ್ ತಂದು ನೋಡಿ ಸ್ನೇಹಿತರೆ, ಒಂದು ಬಾಕ್ಸ್. ಇದು ಒಂದು ಪೇಡೆ ತಂದೀನಿ. ಪೇಡೆ ಫ್ರಿಜ್ನ ಇಟ್ಟಿದ್ದೀನಿ ರೀ, ಅದು ಇದಾಗೈತೆ ನೋಡಿ. ಇದೊಂಥರ ಪೇಡೆ ತಂದಿನಿ ಸ್ನೇಹಿತರೆ. ನೋಡಬೇಕು, ಮಸ್ತ್ ಐತ್ರಿ ಇದು ಹಾಲಿನ ಪೇಡೆ. ನಾನು ಫೇವ್ರೇಟ್ ರೀ ಇದು. ಶ್ರಾವಣಿಗೆ ಕುಮಾರಗೆ ಇಷ್ಟ. ಕೇಕ್ ತೊಗೊಂಬಂದಿನಿ ರೀ, ಒಂದು ಡಬ್ಬ. ಹಂಚ್ಬೇಕ್ರಿ ಎಲ್ಲರಿಗೂ ಒಂದೊಂದು ಇಟ್ಟು ಹಂಚ್ಬೇಕು. ನೋಡಿ ಸ್ನೇಹಿತರೆ, ಇವೆಲ್ಲ ಹಂಗೆ ಇಲ್ಲರಿ. ಪೂಜೆ ಮಾಡಿಲ್ಲ, ಇನ್ನು ಪೂಜೆ ಮಾಡ್ತೀನಿ. ಇವಾಗ ಜಸ್ಟ್ ಜಾಕ ಮಾಡಿ ಬಂದೀನಿ. ಬಿಸಿ ಅನ್ನ ಆಗೈತೆ. ಶ್ರಾವಣಿನ ದೇವ್ರಿಗೆ ಕಟ್ ಕಾಸ್ತೀನಿ. ಇದು ಗಣಪತಿಗೆ ಹೋಗಿ ಬರಲಿ. ನಾನು ಕೂಡ ತಾಯ್ತಾರಲ್ಲ ಪೂಜೆ ಮಾಡ್ಕೊಂಡು ಎಲ್ಲ ಕೆಲಸ ಮುಗಿಸಿ ಶ್ರಾವಣಿಗೆ ಒಂದು ಸ್ವೀಟ್ ಕೊಟ್ಟು ಸಿಗ್ತೀನಿ ರೀ. ಮತ್ತು ಶ್ರಾವಣಿನೇ ಫಸ್ಟ್ ಕೇಕ್ ಪೇಡೆ ತಿನ್ನಕತ್ತ. ಹೆಂಗೈತೆ? ಇಷ್ಟ? ಬಾಂಡೆನೂ ಆಗ್ಯಾವ್ರಿ. ಬಟ್ಟೆನೂ ಹೋಗೋದೈತೆ ಸ್ನೇಹಿತರೆ. ಬಟ್ಟೆ ಬಾಂಡೆ ಎಲ್ಲ ಆಗೈತಿ. ಈಗೆಲ್ಲ ಅಡುಗೆ ಮಾಡೋಕೆ ಹೋಗಬೇಕು. ಇನ್ನೊಂದು ಸ್ವಲ್ಪ ಪೇಡೆ ಹಂಚೋದೈತೆ. ಪುಟ್ಟಕ್ಕರ ಮನೆ ರೀ, ಅಲ್ಲಿ ನಾವು ಒಂದು 4 ಮನೆ ಅಷ್ಟೇ ಹಂಚಿ ನೋಡಿ. ನಮ್ಗೆ ಬೇಕಾದವ್ರಿಗೆ ಅಷ್ಟೇ ಸ್ನೇಹಿತರೆ. ಎಲ್ಲಿ ಉಷ್ಟ್ರಿಗೆ ಹಂಚೋದಾಗಲ್ಲ. ಈ ಥರ ತೈ ನೋಡಿ ಪೇಡೆಗಳು, ಸ್ವೀಟ್. ಪುಟ್ಟಕ್ಕರ ಮನೆಗಿಟ್ಟು ಅವ್ರ ಮನೆಗಿಟ್ಟು 2 ಮನೆಗೆ ಹೋಗೋವು. 2 ಮನೆಗೆ ಇವು ಹೋಗ್ತಾವ್ರಿ. ಇನ್ನು 2 ಮನೆಗೆ ಇದರಷ್ಟು ಕೊಟ್ಬಿಡ್ತೀವಿ ಸ್ನೇಹಿತರೆ. ಇದು ತಿಂದು ಶ್ರಾವಣಿ ತಿಂದ ಕ್ಲಾಸ್ ಮಾಡ್ರಿ ನೋಡಿ. 2 ಪೀಸ್ ಹೋದ. ಪುಟ್ಟಕ್ಕರಿಗೆ ಅಷ್ಟೇ 2 ಪೀಸ್ ಇಟ್ಟೀನಿ ರೀ. ಅವು 2 ಪೀಸ್ ಶ್ರಾವಣಗ ರೀ. ಅಕ್ಕಿ ಒಂದು ತಿಂದಾಡ್ರಿ. ಇಲ್ಲ ಎಷ್ಟು 5 6 ಪೀಸ್ ನಾವು ತಿಂದೀನಿ, ನೀವು ತಿಂದಿ. 6 ಪೀಸ್ ಬಂದಾವೆ. ಇವು ಮೆಸರು ಪಾಕ್ ಸ್ನೇಹಿತರೆ. ಇವು ಕೇಕ, ಇವು ಪೇಡೆ, ಹಾಲಿನ ಪೇಡೆ ನೋಡಿ. ಬನ್ನಿ ಸ್ನೇಹಿತರೆ. ಮತ್ತು ಶಿವನಲ್ಲಿ ಅಡುಗೆ ಮಾಡೋಕೆ ಹೋಗಬೇಕು. ಬಟ್ಟೆ ಒಣ್ಯಾಕೆ ಹೋಗೋಣ ಅಲ್ಲಿ ರೆಡಿಯಾಗ. ಬೀರಪ್ಪ ಗುಡಿ ಬೈತಾರೆ ಅಲ್ಲಿ. ಅಡುಗೆ ಮಾಡೋಕೆ ಹೋಗಬೇಕು. ಪೂಜೆನೂ ಆಗೈತೆ ಟೈಮು. ಬಟ್ಟೆ ಒಣ್ಯಾಕೆ ಹೋಗ್ತೀವಿ ನೋಡು. ಟೈಮೂ ಆಗ್ಯ ಸ್ನೇಹಿತರೆ. ಶ್ರಾವಣಿ ಇವತ್ತು ಅನ್ನ ಮಾಡಿ ಹಿಡಿದೀನಿ ರೀ. ಆಯ್ತಾ ಸ್ನೇಹಿತರೆ, ಮನೆದೇವ್ರ ವಾರ. ಮತ್ತು ಇದು ಗಣೇಶಗೂ ಅನ್ನ ಮಾಡಿ ಹಿಡಿದು ಸ್ನೇಹಿತರೆ. ಸಾಂಬಾರು ಐತೆ, ಅನ್ನ ಮಾಡೀನಿ. ಅಲ್ಲೇ ಅಡುಗೆ ಮಾಡೋಕೆ ಕೂತಲ್ಲ, ಉಪ್ಪಿಟ್ಟಲ್ಲಿ ಮಾಡಿರ್ತಾರೆ, ಅಲ್ಲೇ ಉಂಡ್ರತ್ತಂತ ಮಾಡಿ ಸ್ನೇಹಿತರೆ. ಬಾ ಹೋಗುಂಬರಿ. ಇಲ್ಲಿ ನೋಡಿ ಸ್ನೇಹಿತರೆ, ಗಣಪತಿದು ಲೈಟ್ ಹಾಕಿ ಲಾಸ್ಟ್ ಇವತ್ತು 5ನೇ ದಿನ ಗಣಪತಿದು ನೋಡಿ ಸ್ನೇಹಿತರೆ. ಅನ್ನ ರೆಡಿ ಮಾಡೀನಿ ರೀ ನಾನು ಕೂಡ. ಫುಲ್ ಎಲ್ಲ ಜೋರು ನೋಡಿ. ಇವತ್ತೆಲ್ಲ ಇಲ್ಲಿ ಎಲ್ಲ ಫಂಕ್ಷನ್ ಇದ್ದಂಗೆ ಸ್ನೇಹಿತರೆ. ಹೋಳಿಗೆ ಊಟ ಇಟ್ಟಾರ, ಅಡುಗೆ ಮಾಡೋಕೆ ಬಂದೀವಿ. ಶ್ರಾವಣಿ ಕೂಡ ವಿಡಿಯೋ ಮಾಡಿ ಅದನ್ನು ನಾನು ವಿಡಿಯೋ ಮಾಡಿಲ್ಲ ಸ್ನೇಹಿತರೆ.
ಎಲ್ಲರೂ ಇಲ್ಲಿ ಹೋಳ್ಗೆ ಮಾಡಾಕತ್ತೀವ್ರಿ. ಹೋಳ್ಗೆ ಮಾಡಕ್ಕೆ ಬಂದೀವ್ರಿ. ಹೋಳ್ಗೆ ಮಾಡಾಕತ್ತಿಲ್ಲ, ಎಲ್ಲರೂ ಕಾಯಿಪಲ್ಲೆ ಹೆಚ್ಚಾಕತ್ತೀವಿ. ಆಮೇಲೆ ಕಾಯಿಪಲ್ಲೆ ಹೆಚ್ಚಿ ಎಲ್ಲ ಬದ್ನಿಕಾಯಿ ಪಲ್ಯಕ್ಕೆ ಸಾರಿಗೆ ಎಲ್ಲ ಟಮಾಟೆ ಹಣ್ಣು ಹೋಳಿ ಉಪ್ಪಿಟ್ಟು ಮಾಡ್ತಾರಂದ್ರೆ ಅಷ್ಟಕ್ಕೆಲ್ಲ ಹೋಳಾಕತ್ತಾರೆ ಸ್ನೇಹಿತರೆ. ನಾನು ಕೂಡ ಬೆಳ್ಳುಳ್ಳಿ ಬಿಡ್ಸಾಕತ್ತಿದ್ದೆ ಈ ಕಡೆ. ಶ್ರಾವಣಿ ಹೆಂಗೆ ವಿಡಿಯೋ ಮಾಡಿ ಅವಳನ್ರಿ ನಾನು ಕೂಡ ಬೆಳ್ಳುಳ್ಳಿ ಇಷ್ಟು ಹುಡು ಕರ್ಕೊಂಡು ಬೆಳ್ಳುಳ್ಳಿ ಬಿಡ್ಸಾಕತ್ತೀನಿ ನೋಡಿ. ನಾನು ಮೊದಲೆಲ್ಲ ಕೊತ್ತಂಬರಿ ಕರಿಬೇವು ಹೋಳಿದೆ ಹುಡು ಕರ್ಕೊಂಡು ಅವ್ರು ಆಮೇಲೆ ಬಂದು ರೀ ಕರ್ಕೊಂಕೇರಿ ಬೆಳ್ಳುಳ್ಳಿ ಬಿಡ್ಸವ ಅಂದ್ರೆ ಬೆಳ್ಳುಳ್ಳಿ ಬಿಡ್ಸಾಕತ್ತೆ. ಈ ಕಡೆ ಬಂದು ಅವರು ಬೇಸಾಕತ್ತಾರೆ ಸ್ನೇಹಿತರೆ. ಮಾಡೋರು ಮಾಡಾಕತ್ತಾರೆ, ನಾವು ತುಂಬಿ ಕೊಡಾಕತ್ತೀವಿ ನೋಡಿ. ಹೋಳ್ಗೆ ತುಂಬಿ ಕೊಡಾಕತ್ತೀವಿ ಸ್ನೇಹಿತರೆ ಇಲ್ಲಿ. ಹಂಗಂದ್ರೆ ಹೋಳ್ಗೆ ಭಾಳ ಐತ್ರಿ. ಬಡ ಹೋಳ್ಗೆ ಮಾಡಿ ಮತ್ತು ಎಷ್ಟಕ್ಕೆ ಮನೆಗೆ ಹೋಗೋದಾಗುತ್ತೆ ಎಷ್ಟಕ್ಕಿಲ್ಲ ನೋಡೋಣ್ರಿ. ಒಂಥರ ಎಲ್ಲರೂ ಫಂಕ್ಷನ್ ಕೊಡ್ದಂಗೆ ಫಂಕ್ಷನ್ಕಿನ್ನ ಯಾರು ಕರೆದು ಕೊಡಲ್ಲ ಸ್ನೇಹಿತರೆ. ಇಲ್ಲಿ ದೇವ್ರದ್ದು ಇತ್ತಲ್ಲ, ದೇವ್ರದ್ದು ಯಾರು ಭಾಳ ಒದಿಸ್ಕೊಳಲ್ರಿ. ಎಲ್ಲರೂ ಕೆಲಸ ಬಿಟ್ಟು ದೇವ್ರದ್ದು ಮಾಡಕ್ಕೆ ಬಂದಾರ ನೋಡಿ, ಸೇವೆ ಮಾಡಕ್ಕೆ. ನಾವು ಹೋಳ್ಗೆ ತುಂಬಿ ಕೊಡಾಕತ್ತೀವಿ. ತುಂಬಿ ಕೊಡೋರು ಬೇರೆ, ಲಟ್ಸೋರು ಬೇರೆ, ಹಿಟ್ಟು ನಾದೋರು ಬೇರೆ, ಬೇಯಿಸೋರು ಬೇರೆ ಸ್ನೇಹಿತರೆ. ಎಲ್ಲರೂ ಬೇರೆ ನೋಡಿ. ಯಾಕಂದ್ರೆ ಒಂದೇ ಒಲೆ ಇತ್ತು ರೀ. ಹಿಂಗಾಗಿ 4-5 ಮಂದಿ ಹೋಳ್ಗೆ ಇದು ಮಾಡಾಕಂದ್ರೆ ಆಕೆ ಅಕ್ಕ ಹಾಳೆ ಕಟ್ ಮಾಡ್ಕೊಂಬರಕ್ಕೆ ಹೋದ್ಲು. ಹಂಗೆ ಹೋಳ್ಗೆ ಮಾಡಕ್ಕೆ ಹಾಳೆ ಬೇಕಾದ್ರೆ ಸ್ನೇಹಿತರೆ. ಹೀಗಾಗಿ ಹೋಳ್ಗೆ ಮಾಡಕ್ಕೆ ಹಾಳೆ ಕಟ್ ಮಾಡ್ಕೊಂಬರಕ್ಕೆ ಹೋದ್ಲು. ನಾನು ಹಾಳೆ ತರಬೇಕಂತೆ ಮನೆಗೆ ಹೋಗಿದ್ದೆ ಸ್ನೇಹಿತರೆ. ಮನೆಗೆ ಹೋದ್ರೆ ಕಿಲಿ ಹಾಕಿಬಿಟ್ಟ ಶ್ರಾವಣಿ. ಯಾಕಡ್ಬೇಕು ಆ ಕಡೆ ಅದು ಕಿಲಿ ಮುರಿಬೇಕ್ರಿ. ಅವ್ರ ಕಾಕಾಗೆ ಹೇಳ್ಯಾಳ ಅದು ಕೊರೆಸ್ಬೇಕಂತ. ಕಂಪ್ನಿ ಕಿಲಿ ಐತೆ, ಮುರಿಯಲ್ಲ ಶ್ರಾವಣಿ, ಅದು ಕೊರೆಸ್ಬೇಕಂತೇಳಿ ಅಂದನ. ಕೊರೆಸ್ತಾರೆ ನೋಡೋಣ್ರಿ. ಹೋಳ್ಗೆ ಮಾಡ್ರಾಗ ಕೊರೆಸು ಶ್ರಾವಣಿ ಕಾಕನ ಕೈಲಿ ಅಂತೇನಿ. ಏನೇ ಮಾಡ್ತಾ ಇಕ್ಕಿ ನೋಡಿ. ನಮ್ಮ ಅತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ಒಳ್ಳೆ ಹೊಡ್ತಾರಲ್ಲ ನಮ್ಮ ಅತ್ತೆ ನೋಡಿ. ಇವರು ನಮ್ಮಮ್ಮ ಒಳ್ಳೆ ಹೊಡ್ತಾರೆ, ಕೈ ಮಾಡ್ತಾರಲ್ಲ ಬಂಡ್ರ ಕುಕ್ಮ ಏನು ಹಚ್ಕೊಂಡಾರಲ್ಲ ಅವರು ನಮ್ಮ ಅತ್ತಿಯರು ಸ್ನೇಹಿತರೆ. ನೋಡ್ತಿರ್ಬೇಕು ನೋಡಿ, ಬಂಡ್ರ ಕುಕ್ಮ ಹಚ್ಚೋದಕ್ಕೆ ನಮ್ಮ ಅತ್ತಿಯರು. ಇವರೆಲ್ಲ ಹಿಟ್ಟು ನಾದಾಕತ್ತಾರ. ಇಲ್ಲೇ ನಮ್ಮ ಅತ್ತಿನೂ ಬಂದಿದ್ರಿ, ನಾನು ಬಂದಿದ್ದೆ, ನಮ್ಮ ಅಕ್ಕ ಕೆಲ್ಸಕ್ಕೆ ಹೋಗ್ಯಾರ ಸ್ನೇಹಿತರೆ. ದೇವ್ರದ್ದು ರೀ ಎಲ್ಲರೂ ಬಂದು ಮಾಡಿರೋ ದೇವ್ರ ಸೇವೆ ಮಾಡ್ಬೇಕು ರೀ. ಮನೆ ಫಂಕ್ಷನ್ಗಳಿದ್ದು ಅಂದ್ರೆ ಯಾರೂ ಹಿಂದೆ ಮುಂದೆ ನೋಡ್ತಾರೆ. ಈ ಹೋಳ್ಗೆ ಹಿಟ್ಟಲ್ಲ ಸ್ನೇಹಿತರೆ ಒಳಕಾಗ ನಾದ್ಯಾರು ನೋಡಿ. ಒಂದು 3-4 ಮಂದಿ ಹೋಳ್ಗೆ ಹಿಟ್ಟಂಗೆ ನಾದೋರು ನಾದ್ತಿದ್ರು, ಮಾಡೋರು ಮಾಡ್ತಿದ್ರು, ಲಟ್ಸೋರು ಲಟ್ಟಿಸಿದ್ರು ಸ್ನೇಹಿತರೆ, ಬೇಯಿಸ್ತಿದ್ರು. ಹಂಗೆ ಡ್ಯೂಟಿ. ಯಾಕಂದ್ರೆ ಅದು ಹಂಗೆ ಮಾಡಿದ್ರೇ ಫಂಕ್ಷನ್ ಮುಗಿತದೆ ಸ್ನೇಹಿತರೆ. ಎಲ್ಲರೂ ನಾವು ಉಸುರು ಒಂದೇ ಮಾಡ್ತೀವಿ ಅಂದ್ರೆ ಆಗೋಲ್ಲ. ಉಸುರು ಹಿಟ್ಟು ನಾದ್ತೀವಿ ಅಂದ್ರೆ ಉಸುರು ಹಿಟ್ಟು ನಾದಿದ್ರೆ ಆಗಲ್ಲ ಸ್ನೇಹಿತರೆ. ಯಾಕಂದ್ರೆ ಸ್ವಲ್ಪ ಅಲ್ಲ ಸ್ನೇಹಿತರೆ, ಇದು ಬ್ಯಾಳೆ ಹಾಕಿರೋದು ರಗಳೆ ಇರ್ತೈತೆ. ಬದ್ನಿಕಾಯಿ ಪಲ್ಯ, ಅನ್ನ, ಸಾರು ಅವ್ರು ಗಂಡು ಮಕ್ಳು ಮಾಡ್ತಾರೆ. ಉಪ್ಪಿಟ್ಟು ಎಲ್ಲ ಅವ್ರು ಮಾಡ್ಯಾರಿ. ಹಿಟ್ಟು ನಾದೋದು, ಹೋಳ್ಗೆ ಮಾಡೋದು ಸ್ನೇಹಿತರೆ. ಹೂರ್ಣನ ಅವರೇ ರುಬ್ಬ್ಯಾರಿ, ಬ್ಯಾಳಿಗಿನ ಅವರೇ ಹಾಕ್ಯಾರ. ನಾವು ಕಾಯಿಪಲ್ಲೆ ಹೆಚ್ಕೊಡೋದು ಇಷ್ಟೇ ಮಾಡೇವ್ರಿ ಹೆಣ್ಮಕ್ಳು. ಅವರೆಲ್ಲ ಗಂಡು ಮಕ್ಳು ಅಡುಗೆ ಮಾಡೋರು ಇದ್ರು ಸ್ನೇಹಿತರೆ. ಜನ ಕುಡಿತ್ರಿ. ಮತ್ತು ಎಷ್ಟಕ್ಕಾಗುತ್ತೋ ಎಷ್ಟಕ್ಕಿಲ್ಲ ಗೊತ್ತಿಲ್ಲ. ಹಿಟ್ಟು ನೀರು ಹಚ್ಚಿ ಸಾದ ಮಾಡಿ ನಾದಾಕತ್ತಾರೆ ಸ್ನೇಹಿತರೆ. ಮತ್ತು ಮೈದಾನ ಹಿಟ್ಟು ಸ್ನೇಹಿತರೆ, ಮೈದಾನ ಹಿಟ್ಟು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿ ನಾದಾರ ನೋಡಿ. ಯಾಕೆ ಒಬ್ರು ಕೈ ಎಲ್ಲ ಅಂತೇಳಿ ಮತ್ತು ಹೋಳ್ಗೆ ಹಾಲಿನ ತೊಗೊಂಬಂದಾರಿ. ಹಾಳ್ಯಾಗ ಹಾಕಿ ಇಡಾಕಂತೆ ತೊಗೊಂಬಂದಾರ ಸ್ನೇಹಿತರೆ. ಇಲ್ಲಿ ಮಾಡಾಕತ್ತಾರ ನೋಡಿ. ಇಲ್ಲಿನೂ ಇಲ್ಲಿ ಮಾಡಿ ಕೊಡ್ತಾರೆ. ಅವ್ರು ಓದೋದು ಆ ಕಡೆ ಕೊಡಾಕತ್ತಾವು ನೋಡಿ ಸ್ನೇಹಿತರೆ. ಮಾತಾಡ್ಕೋತ ಎಷ್ಟು ಚಂದ ಒಂಥರ ಖುಷಿ ಆಯಿತು. ಎಲ್ಲರೂ ಎಂಜಾಯ್ ಮಾಡಿದರು. ಎಲ್ಲರೂ ಮಾಡೋಕೆ ಯಾರು ಬೇಸರ ಮಾಡ್ಕೊಳ್ಳ. ಎಲ್ಲರೂ ಇಷ್ಟಪಟ್ಟು ಗಣಪತಿದು ಸೇವೆ ಮಾಡಿದ ಸ್ನೇಹಿತರೆ. ಎಲ್ಲರಿಗೂ ಒಂಥರ ಖುಷಿ ಆಯ್ತು. ಅಲ್ಲೇನು ಇದ್ದಾರೆ ನಮ್ಮ ಮೈದು ನೋಡಿ. ನಮ್ಮ ಮೈದನ್ನ ಅಷ್ಟೊಂದು ಶ್ರಾವಣಿ ವಿಡಿಯೋ ಮಾಡ್ಯಾಲ್ಲ, ಅವ್ರು ಬಂದಾರ ಸ್ನೇಹಿತರೆ. ನೋಡೋಣ್ರಿ ಮುಂದೆ ಬರೋ ದಿನಗಳಲ್ಲಿ ನಮ್ಮ ಮೈದನ್ನ ಭಾವ ಎಲ್ಲರೂ ಒಂದು ಫಂಕ್ಷನ್ ಇತ್ತಂದ್ರೆ ವಿಡಿಯೋ ಮಾಡಿದಾರ ಮಾಡ್ತೀನಿ. ಅವ್ರೇನೇನು ಅನ್ನಲ್ಲ. ನಾನು ವಿಡಿಯೋ ಮಾಡಿಲ್ಲ ಸ್ನೇಹಿತರೆ. ಯಾಕೆ ಏನೂ ಅವ್ರು ಕೇಳಿಲ್ಲ, ಮಾಡಿಲ್ಲ. ಮಾಡಬೇಕಂತೂ ಸಂದರ್ಭ ಬಂದಿಲ್ಲ. ಇಲ್ಲಿ ಗಣಪತಿಗೆ ಎಷ್ಟು ಮಂದಿ ಭಾಗವಹಿಸಿದ್ದು ಅಂದ್ರೆ ನಮ್ಮ ಮುತ್ಯಾರು, ನಮ್ಮಮ್ಮ, ನಮ್ಮ ಮೈದನ್ನ, ನಾನು 4 ಮಂದಿ ಭಾಗವಹಿಸಿ ಸ್ನೇಹಿತರೆ ಇಲ್ಲಿ. ಮತ್ತು ನಮ್ಮ ಭಾವ ಅಕ್ಕ ಹೊಲಕ್ಕೆ ಹೋಗಿದ್ರಿ. ಹೊಲ ಸಿಕ್ಕಾಪಟ್ಟೆ ಪಾಲಿನ ಹೊಲ ಮಾಡ್ಯಾರಿ. ಹಿಂಗಾಗಿ ಹೊಲಕ್ಕೆ ದನಗಳು ಕರುಗಳು ಇರ್ತಾರೆ ಸ್ನೇಹಿತರೆ, ಹೋಗ್ತಾರೆ ಅವರು. ಮತ್ತು ಇವರು ಬೇಸಾಕತ್ತಿದ್ರಿ. ಒಂದೊಂದುಗಳು ಎರ್ಯಾಕತ್ತಿ ಒಬ್ರ ಕೈಯಲ್ಲ ಸ್ನೇಹಿತರೆ. ಒಬ್ಬರು ಮನ್ಯಾಗ ಒಬ್ಬರೇ ಮಾಡ್ತೀವಿ ಅಂದ್ರೆ ಒಂದೊಂದುಗಳು ಹರಿದೇ ಬಿಟ್ಟಿರ್ತಾವೆ ರೀ. ಫಸ್ಟಿಗೆ ಮಾತ್ರ ಹೋಳಿಗೆ ಭಾಳ ಹರಿಯಾಕತ್ತು ರೀ. ಎಲ್ಲಿ ಬರ್ತಾಯಿಲ್ಲ ನಂಗೆ ಆಗಿಬಿಟ್ಟಿತ್ತು. ಆಮೇಲೆ ಮತ್ತೆ ಬರಾಕತ್ತು. ಅಲ್ಲಿ ನಿಂತ ಸ್ನೇಹಿತರೆ. ಈ ಕಡೆ ನೋಡಿರಿ ಶ್ರಾವಣಕುಮಾರ್ ಅಡ್ಯಾಡಕತ್ತ ನೋಡಿ. ಶ್ರಾವಣಕುಮಾರ್ ಫುಲ್ ಖುಷಿಯಾಗ್ಬಿಟ್ಟೈತ್ರಿ. ಶ್ರಾವಣಕುಮಾರ್ ಫುಲ್ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ನಾಷ್ಟ ಮಾಡಿಸಿದ್ರಿ. ಇಲ್ಲೇ ನಾಷ್ಟ ನಾವು ತಿಂದಿದ್ವಿ. ಹೋಳ್ಗೆ ಕುಂತಿದ್ವಿ. ಕಾಯಿಪಲ್ಲೆ ಎಲ್ಲ ಹೆರಿಚಿ ನಾಷ್ಟ ತಿಂದು ಹೋಳ್ಗೆ ಕುಂತಿದ್ವಿ. ಈ ಕಡೆ ಎಲ್ಲ ನೋಡಿ ಶ್ರಾವಣಕುಮಾರ್ ಅಡ್ಯಾಡಕತ್ತಾನ ರೀ ಒಳಗೆ ಹೊರಗೆ. ನಾ ಬಟ್ಟೆ ಒಣಾಕಿ ನೋಡಿ. ನಮ್ಮ ಮನೆಯಿಂದ ಬಟ್ಟೆ ಒಣಾಕಿರಲ್ಲ. ಬಟ್ಟೆ ಕಾಂತ ಸ್ನೇಹಿತರೆ. ಬಟ್ಟೆ ಬಾಂಡೆ ಮಾಡೇ ಬಂದೀನಿ ರೀ. ಯಾಕಂದ್ರೆ ಒಳ್ಳೆ ಮಾಡಿದಾಗ ಸ್ನೇಹಿತರೆ ಲಾಸ್ಟ್ ಉಪ್ಪಿಟ್ಟು ಸ್ವಲ್ಪ ಇತ್ತು. ಎಲ್ಲರೂ ತಿಂದರು. ಈ ಕಡೆ ಎಲ್ಲ ಅನ್ನ ಸಾರು ಬದ್ನಿಕಾಯಿ ಪಲ್ಯ ಮಾಡಾಕತ್ತಾನ ರೀ. ಇದೇ ಅನ್ನ ಅಡುಗೆ ಮಾಡಿ ನೋಡಿರಿ. ಮತ್ತು ಸ್ನೇಹಿತರೆ ಎಲ್ಲರೂ ಮತ್ತು ಹೋಳ್ಗೆ ಬೇಸಾಕತ್ತಿದ್ರು. ಇಲ್ಲೆಲ್ಲ ಹೋಳ್ಗೆಗೆ ಪೇಪರ್ ಹಾಕ್ತಾರೆ ನೋಡಿ. ಪೇಪರ್ ಹಾಕಿದ್ರೆ ಮೆತ್ತಗಿರ್ತಾವೆ ಅಂತೇಳಿ ಹೋಳ್ಗೆ ಪೇಪರ್ ಹಾಕಿಡೋರು ಬೇರೆ ಸ್ನೇಹಿತರೆ. ಹೋಗಿ ಹೋಳ್ಗೆ ಹಾಕಿ ಬರೋರು ಬೇರೆ. ಕೈಯಾಗ ಗಂಡು ಮಕ್ಳು ನೋಡಿ ಆಕೆ ಅವಿ ಮಾಡ್ಬೇಡ ವಿಡಿಯೋ ಅಂತೇಳಿ ಹಿಡಿದ್ಲು. ಈ ಅವಿ ಕಸುವ ಅಂದ್ಲು. ಯಾಕೆ ಇಲ್ಲಿ ಬಿಡು ಯೂಟ್ಯೂಬ್ ಐತಿ ಮಾಡ್ತಾ ಅಕ್ಕ
ಏನಾಗುತ್ತಾ ಅಂತಂದರು. ಒಬ್ರೊಬ್ರು ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ, ಒಬ್ರೊಬ್ರು ಸಪೋರ್ಟ್ ಮಾಡಲ್ಲ. ಆವಾಗಿನ ಏನಿಲ್ಲ ರೀ, ಆವಾಗ ನಮ್ಮ ಊರಲ್ಲಿ ಏನೋ ಫಂಕ್ಷನ್ ಆದರೂ ನಾವು ವಿಡಿಯೋ ಮಾಡ್ತಿದ್ದಿಲ್ಲ. ಯಾಕೆ ಸ್ನೇಹಿತರೆ, 12 ಮಂದಿ 12 ಮಾತು. ಇವಾಗ ಈ ಪೇಮೆಂಟ್ ಬಂದು ಯಾರೂ ಏನೂ ಅಂತ ಇಲ್ಲ. ಎಲ್ಲರೂ ನಗೋದು ಆಡೋದು ಒಂಥರ ಮಜಾ ಅಲ್ಲ ಸ್ನೇಹಿತರೆ, ಹಳ್ಳಿ ಕಡೆ ಈ ಥರ. ಆದ್ರೆ ಈ ಫಸ್ಟ್ ಟೈಮ್ ರೀ ಗಣಪತಿ ಹೋಳ್ಗೆ ಮಾಡಿಸಿದ್ದು. ಬರೀ ಶಿರಾ ಬೂಂದಿ ಇಂಥ ತರಿಸಿದ್ರಿ. ಹೋಳ್ಗೆ ರಗಳೆ ಭಾಳ ಸ್ನೇಹಿತರೆ. ಆದ್ರೆ ಮತ್ತು ರಗಳಿದ್ರೂ 35 kg ಬ್ಯಾಳೆ ಹಾಕ್ಯಾರ, 40 kg ಅಂತ ನಾನು ಅಂದೆ ಸ್ನೇಹಿತರೆ. 5 kg ತೆಗ್ದಾರ ಅತ್ತ. ಯಾಕಂದ್ರೆ ಎಲ್ಲ ಊರ ಮಂದಿ ಎಷ್ಟು ಮಂದಿ ಐತೆ ಅಷ್ಟು ಮಂದಿ ಬರಲ್ಲ ಸ್ನೇಹಿತರೆ. ಎಲ್ಲ ಒಂದು ಹೊಲಕ್ಕೆ ಪಲಕ್ಕೆ ಹೋಗಿಬಿಟ್ಟಿರ್ತಾರೆ. ಹಿಂಗಾಗಿ ಯಾರೂ ಇದು ಮಾಡಲಿಲ್ಲ, ಬರ್ತಾರಲ್ಲ ಅಂತ ಅಷ್ಟು ಹಾಕ್ಯಾರ. ಆದರೂ ಅಡಿಗೆ ಈಡಾಗುತ್ತೆ ರೀ, ದೇವ್ರ ಅಡಿಗೆಲ್ಲ 35 kg ತಟಗಾತೀನಿ ರೀ. ಅದು ಜಗ್ಗಿ ಆಯ್ತು ಸ್ನೇಹಿತರೆ. ಇದೆಲ್ಲ ಬೇಯ್ಸಾಕತ್ತಾರ ನೋಡಿ. ಹಂಗೆ ಹುಡ್ರು ಇಸ್ಕೊಂಡು ಕೊಡಾಕತ್ತಾವು. ಅವರು ಹಂಚಿಗೆ ಹಾಕೋರು ಬೇರೆ, ಕೊಡೋರು ಬೇರೆ, ತುಂಬೋರು ಬೇರೆ, ಲಟ್ಸೋರು ಬೇರೆ ಸ್ನೇಹಿತರೆ. ಹಿಟ್ಟು ನಾದೋರು ಸನಿಯಕ್ಕೆ ಬೇರೆ. ಒಂದಿಷ್ಟು ಮಂದಿ ಹಂಗೆ ಕುಂತಿದ್ರಿ. ಅಕ್ಕ ಹಿಟ್ಟು ನೋಡಾಕತ್ತಾಳ, ಅಳಸಾಗೈತೆ ಗಟ್ಟಿಯಾಗೈತೆ ಅಂತೇಳಿ. ಒಬ್ಬರು ಕೈ ಹೇಳಲ್ರಿ, ಇಲ್ಲಿ ನೋಡಿ ಇವ್ರು ಕೂಡ ತುಂಬಾಕತ್ತಿದ್ದೆ. ಆ ಅಮ್ಮ ಕಾಲು ಸರ್ಚ್ಕೊಂಡು ಕುಂತಾಳ. ವಿಡಿಯೋ ಮಾಡಾಕತ್ತಾನ ನೋಡ್ತಿದ್ರಿ. ಮತ್ತು ಸುಮ್ಮಾತಿದ್ರಿ, ಯಾರೂ ಏನೂ ಅಂದಿಲ್ಲ ರೀ. ಒಂದು ಮಾತ್ರ ಮಾಡ್ತಿ ಹಾಕೊಂಡಂದಿಲ್ಲ, ಬಿಡ್ತಿ ಹಾಕೊಂಡಂದಿಲ್ಲ ಸ್ನೇಹಿತರೆ. ನಮ್ಮ ಶ್ರಾವಣಿ ಒಂದಿಟ್ಟು ವಿಡಿಯೋ ಮಾಡಿದ್ಲು, ನಾವೊಂದಿಟ್ಟು ವಿಡಿಯೋ ಮಾಡ್ಕೊಂಡಿನಿ. ಇನ್ನೆಲ್ಲ ನಾ ಮಾಡೀನಿ ರೀ. ಆಗ ಶ್ರಾವಣಿ ಮಾಡಿದತ್ತು. ಈ ಅಮ್ಮ ನೋಡಿ ವಯಸ್ಸಾಗೈತೆ, ಬ್ಯಾಡ ಅಜ್ಜಿ ಸುಮ್ಮ ಕುಂದ್ರೋಗಂತ ಎಲ್ಲರೂ ಅಂದ್ರಿ. ಅಣ್ಣರು ನಾವು ಅಂದ್ವಿ. ಅಣ್ಣನಿದ್ರೆ ಇಲ್ಲ, ದೇವ್ರ ಸೇವೆ ಮಾಡಬೇಕು, ಕುಂತ್ಕೊಂಡು ಕಾಲು ಚಾಚಾಲಿ ನಾ ದೇವ್ರ ಸೇವೆ ಮಾಡ್ತೀನಿ ಅಂತೇಳಿ ಮಾಡಾಕತ್ತಾರ. ಆ ದೇವ್ರಿಗೆ ಮಾತ್ರ ಯಾರೂ ಒಲ್ಲೆ ಅನ್ನಲ್ರಿ. ಈ ಅವಿ ನೋಡಿ ಶಾಂತಕ್ಕ, ನಿಂಗಮ್ಮ, ಶಾಂತಕ್ಕ. ನಮ್ಮ ಶ್ರಾವಣಿ ಇದು ಇಲ್ಲಿ 3 ಜನ ಓದ್ತಾರೆ. ಶ್ರಾವಣಿ ಸ್ಕೂಲ್ ಓದ್ತಲ್ಲ. ಅವಿಯರ ಕೂಡ ನಾವು ಉಸಿರು ಕುಡಿಯೋಕೆ ಕುಂತಿದ್ವಿ. ಇವ್ರು ನಮ್ಮ ಅತ್ತಿಯರು ಆಗ್ಬೇಕು ನೋಡಿ, ಊರನ್ನ ತುಂಬಾಕತ್ತಾರಲ್ಲ, ನಮ್ಮ ಅತ್ತಿಯರು ಆಗ್ಬೇಕು ಸ್ನೇಹಿತರೆ. ಇದು ಹೋಳ್ಗೆ ಮನೆ ಸ್ನೇಹಿತರೆ. ಇಬ್ಬರು ಸಿಂಗರ್ಗಳು ನಮ್ಮ ಊರಲ್ಲಿ. ಒಬ್ಬ ಅಣ್ಣ ಒಬ್ಬ ಕವಿ ಆಡ್ತಾರೆ, ಚಂದ ಆಡ್ತಾರೆ. ಅವರು ಆಡಾಕತ್ತಾರೆ ಸ್ನೇಹಿತರೆ. ನಾನು ವಯಸ್ಸು ಇಡ್ಬೇಕಂದೆ, ಕಾಪಿರೈಟ್ ಬರುತ್ತೋ ಮಾಡುತ್ತೋ ಅಂಥೇಳಿ ವಯಸ್ಸು ತೆಗೆದೆ. ಹುಟ್ಟಿದ ಊರಿಗೆ ಹೋದರ ಕಟ್ಟಿ ಬಡಿತಾರೆ. ಜನಪದ ನೋಡಿ ಸ್ನೇಹಿತರೆ. ಯಾಕಂದ್ರೆ ಹಳ್ಳಿ ಕಡೆ ಆಡೋದು ಈ ಗಂಡುಡ್ರು ಅಂದ್ರೆ ಜನಪದ ಸಾಂಗೇ ಭಾಳ ಆಡ್ತಾರೆ ಸ್ನೇಹಿತರೆ. ದೇವ್ರ ಸಾಂಗ್ ಆಡ್ಬೇಕಿತ್ತು ರೀ, ಆ್ಯಕ್ಚುಲಿ ಇನ್ನೂ ಚಲೋ ಆಗಿರ್ತಿತ್ತು. ಏನೋ ಗೊತ್ತಿಲ್ಲ ಸ್ನೇಹಿತರೆ, ಜನಪದ ಸಾಂಗ್ ಆಡ್ಯಾರ. ಅದೇ ಆ ಸಾಂಗಿಗೇನ ವಿಡಿಯೋ ಮಾಡ್ಕೊಂಡಿದ್ದು ಸ್ವಲ್ಪ. ನಾನು ಒಬ್ಬ ಅಪ್ಪೆ ಕೊಟ್ಟಿದ್ದೆ ಸ್ನೇಹಿತರೆ. ಆ ಅಪ್ಪೆ ವಿಡಿಯೋ ಮಾಡಿಕೊಟ್ಟಾನ. ಸ್ವಲ್ಪ ನಿಮಗೂ ಕೇಳಿ ಅಂತ ಬಿಡ್ಬೇಕಂತೀನಿ ರೀ. ನೇಟಿ ಮಾಡಾಕತ್ತೀನಿ ಇಲ್ಲೇ. ನಾನು ವಯಸ್ಸವ್ರು ಕೊಟ್ಟೀನಿ. ಮತ್ತು ಸದ್ಯ ಈ ವಿಡಿಯೋ ಯಾರಿಗಾರ ಕಳಿಸಿ. ಮತ್ತು ಆಡಿರ್ತಾರೆ, ಒಂದು ಸ್ವಲ್ಪ ಮ್ಯೂಜಿಕ್ ಕೊಟ್ಟಿರ್ತಾರಲ್ಲ ಸ್ನೇಹಿತರೆ. ಮ್ಯೂಜಿಕ್ಕಿಗೆ ಏನಾರ ಕಾಪಿರೈಟ್ ಬರುತ್ತೋ ಮಾಡುತ್ತೋ ಅಂತ ನಾ ಮಾಡಿದೆ ಸ್ನೇಹಿತರೆ. ಅವಿ ಆಡಿ ಬಿಟ್ಟಿಂದ ಮತ್ತು ಅನ್ನ ತೊಗೊತಗೊಂಡಿದ್ದೆ ನ್ಯೂಸಿಂದ. ಅವಿ ಕಲಿಯಾಕತ್ತಾಡ್ರಿ, ಆದ್ರೆ ಮಸ್ತ್ ಆಡಿದ ಸ್ನೇಹಿತರೆ. ಇಷ್ಟು ಸಖತ್ ಆಡಿದ್ರೆ ನನಗೆ ಇನ್ನೂ ಕೇಳ್ತಾ ಇರಬೇಕು ಅನ್ನಿಸ್ತು. ಅಷ್ಟು ಮಸ್ತ್ ಆಡಿಲ್ಲ ನೋಡಿ ಪದ ಮಾತ್ರ. ನನಗೆ ಭಾಳ ಖುಷಿ ಆಯಿತು. ನಡ್ಬರ್ಕ ಬಂದು ಒಬ್ಬರು ಬ್ಯಾಡ ಬಿಡು ಹೋಳ್ಗೆ ಮಾಡೋ ಬಿಟ್ಟು ಎಲ್ಲರೂ ಪದ ಆಡೋದು ಕೇಳ್ತಾರೆ, ಬಂದ್ ಮಾಡಿರಿ ಅಂತ ಅನ್ನಕತ್ರು. ಆದ್ರೆ ಕೇಳಕ್ಕೆ ಒಂಥರ ಮಸ್ತ್ ವಾಯ್ಸ್ ಚೆನ್ನಾಗಿರ್ಬೇಕು ಸ್ನೇಹಿತರೆ. ಎಲ್ಲರಿಗೂ ಒಂದೇ ಥರ ಕಲೆ ಇರಲ್ಲ ನೋಡ್ರಿ. ಒಬ್ರೊಬ್ರಿಗೆ ಒಂದೊಂದು ಥರ ಕಲೆ ಇರ್ತಾವೆ. ನಮಗೊಂಥರ ಕಲೆ ಇದ್ರೆ ಇನ್ನೊಬ್ರಿಗೆ ಒಂಥರ ಕಲೆ, ಇನ್ನೊಬ್ರಿಗೆ ಒಂಥರ. ಯಾಕೆ ಎಲ್ಲರೂ ಒಂದೇ ಕಲೆ ಮ್ಯಾಗ ಒಂದ್ರ ಮ್ಯಾಗ ಮಾಡ್ತಿಂದ್ರೆ ಆಗಲ್ಲ ಸ್ನೇಹಿತರೆ. ಎಲ್ಲರಿಗೂ ಒಂದೇ ಟ್ಯಾಲೆಂಟು ಇರೋದಿಲ್ಲ. ಅವ್ರವ್ರ ಟ್ಯಾಲೆಂಟ್ ಅವ್ರವ್ರಿಗೆ ಏನು ಇಷ್ಟ ಇರುತ್ತೆ ಅದನ್ನೇ ಮಾಡಬೇಕು. ಮುಂದೆ 2 ವರ್ಷ ಸಾಲ ಐತ್ರಿ ಅವಿದು ಕಲಿತು ಸಿಂಗರ್ ಆಗ್ಬೇಕು ಅನ್ನೋ ಆಸೆ ಐತಂತ. ಅದಕ್ಕೆ ಸುಮ್ಮ ಟ್ರೈ ಮಾಡಾಕತ್ತಿಲ್ಲ. ಮದುವೆದಲ್ಲಿ ಬಾ ಅಂತ ಇನ್ನೂ ಹೋಗಿಲ್ಲ ಅವಿ. ಯಾಕಂದ್ರೆ ಸಾಲಿ ಕಲಿ ಮೊದಲು, ಮುಂದೆ ಆಮೇಲೆ ನೀವು ಆಡೋದು ಇದ್ದೇ ಇರುತ್ತೆ ಜೀವನ ಪೂರ್ತಿ ಅಂತೇಳಿ ಮನ್ಯಾಗ ಅಂದ್ರೆ ಸ್ನೇಹಿತರೆ. ಹಿಂಗಾಗಿ ಸಾಲಿ ಕಲಿಯಾಕತ್ತಾಳ್ರಿ. ಮಸ್ತ್ ಆಡ್ತಾರೆ ಸ್ನೇಹಿತರೆ. ನನಗೆ ಮಾತ್ರ ಭಾಳ ಖುಷಿ ಆಯಿತು ಪದ ಕೇಳಿ. ಆದರೆ ಇನ್ನೊಂದು ಬೇಜಾರೇನು ವಿಷಯ ಅಂದ್ರೆ ದೇವ್ರ ಪದ ಆಡಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಜನಪದ ಆಡ್ತಾರಲ್ಲ ಈಗ ಎಲ್ಲ ಜನ್ರೇಷನ್ ಬರೀ ಜನಪದ ಸ್ನೇಹಿತರೆ. ಈಗಿನ ಹುಡುಗರು ಮಾತ್ರ ಬರೀ ಜನಪದ ಸಾಂಗ್ ಇಷ್ಟಪಡ್ತಾರೆ. ಆ ಜನಪದ ಆಡಕತ್ತಾನ ಹುಡುಗರು, ಸಣ್ಣವ್ರು ದೊಡ್ಡವ್ರು ಎದ್ದು ನಿಂತು ನೋಡಾಕತ್ತಿಬಿಟ್ರು. ಸಖತ್ ಆಡಿದ್ರು ಸ್ನೇಹಿತರೆ. ಭಾಳ ಖುಷಿ ಆಯಿತು. ಅದೊಂಥರ ಎಲ್ಲರೂ ಎಂಜಾಯ್ ಮಾಡಿದ್ರು ಹೋಳ್ಗೆ ಮಾಡೋರು ಪದ ಕೇಳಿ. ಎಲ್ಲರೂ ಒಂದಿಷ್ಟು ಮಂದಿ ಹಿರಿಯರು ಏನಂತಾರೆ, ಬರೀ ಬಂದ್ ಮಾಡ್ರಿ ಆ ಕಡೆ, ಏನು ದೇವ್ರ ಸಾಂಗ್ ಆಡಲ್ಲ ಪಾರ್ ಸಾಂಗ್ ಆಡಲ್ಲ, ನೀವು ಏನು ಆಡ್ತೀರಿ ಅಂತ ಹಿರಿಯರು ಹತ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ಶ್ರಾವಣಿ ಮುಂಜಾನೆ 9 ಬೀರಪ್ಪನ ಗುಡಿಯಾಗ ಅಡುಗೆ ಮಾಡಕ್ಕೆ ಹೋಗೀನಿ. ಕಿಲಿ ಆ ಕಡೆ ಉಲ್ಟಾ ಪಲ್ಟ ಕಿಲಿ ಹಾಕಿಬಿಟ್ಟಾಳ. ಹೊಟ್ಟೆ ತೆರಲಿ ಸ್ನೇಹಿತರೆ. ಹಾಕಿ ಜಜ್ಜಿ ಕಲ್ಲಲ್ಲಿ ಓದಿವ್ರಿ.
ತೆರಿಲಾರ್ಕ ಅದು ಕಂಪ್ನಿ ಕಿಲಿ ತೆರಲೇ ಇಲ್ರಿ, ಜಜ್ಜಿ ಐತೆ ನೋಡ್ರಿ, ಎಲ್ಲ ಜಜ್ಜಿ ಬಿಟ್ಟೈತೆ. ಮತ್ತು ಆಮೇಲೆ ಕೊರ್ದಾರ ನೋಡಿ ಅದು ಕಿಲಿ. ಅಯ್ಯೋ ಬಟ್ಟೆ ಒಳಕಿ ಬಾ ಕಿಲಿ ಮತ್ತು ಕೊರಿಸಿ ಒಳ್ಯಾಕ ಈಗ ಒಳ್ಯಾಕೆ ಬಂದು ನೋಡಿ ಸ್ನೇಹಿತರೆ. ಬಟ್ಟೆನ ಒಳ್ಯಾಕೆ ಹೋಗೋದಾಗ ನೋಡ್ರಿ ಕಿಲಿ ತರಿಸಿ ಒಳ್ಯಾಕೆ ಬಂದೆ. ಅದು ಅವ್ರ ಮಾತು ಕಾಕಾಗಿ ಹೇಳಿ ಅಲ್ಲಿ ಯಾರ್ಯಾರು ಕರ್ಕೊಂಬಂದು ಕೊರಿದಿರ್ತೈತಲ್ಲ ಅದರಲ್ಲಿ ಕೊರ್ಸ್ಯಾರ ಅದನ್ನು ಕಿಲಿ. ಅದು ಒಟ್ಟು ಬರೋವಲ್ಲ ಕಂಪ್ನಿ ಕಿಲಿ, 200 ರೂಪಾಯಿ ಕಿಲಿ, ಲಾಕ್ ಕಿಲಿ ಒಟ್ಟು ಬರೋದು. ಮತ್ತು ಹೆಂಗೆ ಒಳ್ಯಾಕೆ ಬರೋದು? ಒಂದು ಮುಂಜಾನೆ 9 ಹೋದಕ್ಕೆ ಈಗ ಒಳ್ಯಾಕೆ ಬಂದೀನಿ. ಬಟ್ಟೆ ತೊಗೊಂಡಿನಿ, ಈಗ ಇಟ್ಟು ಹೋಗ್ಯಾಳಕಿ ನೋಡಿ ಸ್ನೇಹಿತರೆ. ಇವು 2 ನೈಟಿ ತೊಗೊಂಡು ಹೋದ್ರು. ನಾ ಬಂದಿಂದ ಕಿಲಿ ಮುರಿದಿಂದನೇ ನಾ 3 ನೈಟಿ ಹಿಡ್ಯಾಕೆ ಕೊಟ್ಟಿದ್ಲಲ್ಲ, ಅವು 3 ಅಕ್ಕಿಗೆ ಕರೆಕ್ಟಾಗಿ ಟಿಚ್ ಮಾಡಿಕೊಟ್ಟು ಅಮೌಂಟ್ ಕೊಟ್ಲಿರಿ 100 ರೂಪಾಯಿ. 3 ನೈಟಿ ಹಿಡ್ಯಾಕ 100 ರೂಪಾಯಿ ಕೊಟ್ಟ ಸ್ನೇಹಿತರೆ. ಇವು 2 ಹಿಡ್ಯಾಕೆ 70 ರೂಪಾಯಿ ಆಗೀನಿ. 60 ಇತ್ತು ರೀ, 70 ಮಾಡಾಕತ್ತು ನೋಡಿ. ಯಾಕಂದ್ರೆ ನನಗೂ ಬಿಜಿ ಇರ್ತೀನಿ ರೀ, ಹೊಲಿದಾಗಲ್ಲ. ಬೇಕಾದ್ರೆ ಹೊಲ್ಯಾಕೆ ಕೊಟ್ಟು ಹೋಗ್ತಾರೆ, ಸಾಕಾಗಿ ಬಿಡ್ತಾರೆ ಅನ್ನೋಕ್ಕೋಸ್ಕರ ಮಾಡೀನಿ ರೀ. ಆದ್ರೆ ಹೊಲಿಯೋರು 60, 50, 70 3 ಥರ ನಡೆದ ಸ್ನೇಹಿತರೆ ರೇಟ. ಇಲ್ಲೇ ಮಳೆ ಬಂತು ಸ್ನೇಹಿತರೆ. ಈಗ ಶ್ರಾವಣ ಮಳೆಯಾಗ ತೋರಿಸ್ಕೊಂಡು ಈಗ ಒಂದು ಸಟ್ ಅಂಗಿ ಕಳ್ದ ಸ್ನೇಹಿತರೆ. ಆಯಿಲ್ ಇರ್ತದೆ ಇಟ್ರ, ಕತ್ರಿ ಹಂಗೆ ಇಟ್ರ, ಮನೆ ತುಂಬ ಎಲ್ಲ ಕೆಲಸ ಹಂಗೆ ಐತ್ರಿ. ಇನ್ನು ಮಾಡಿಲ್ಲ ರೀ. ಇವತ್ತು ಅನ್ನ ಐತಿ, ಸಾಂಬಾರು ತೊಗೊಂಬಂದ. ಅಲ್ಲಿ ಪ್ರಸಾದ ಸಾಂಬಾರು ಇತ್ತು ಸ್ನೇಹಿತರೆ. ಸಾಂಬಾರು ತೊಗೊಂಬಂದ ಕಿಟ್ಲೆ ಶ್ರಾವಣಿ ಗುಂಡಿಗೆ ಹಾಕಿ ಕಾಸ್ಬೇಕು ನೋಡಿ. ಸಾಂಬಾರು ಒಂದೇ ಉಳಿದಿತ್ತಂತ ಸಾಂಬಾರು ಅಂತಂದಾಳ್ರಿ. ಅನ್ನ ನಾ ಮುಂಜಾನೆ ಮಾಡಿದ ಅನ್ನನ ಹಾಗೆ ಕುಂತೈತ್ರಿ. ನಾವು ಅಲ್ಲೇ ಹೋಗಿ ಉಪ್ಪಿಟ್ಟು ನಾಷ್ಟ ಮಾಡಿದ್ವಿ. ದೇವ್ರಿಗೆ ಎಡೆ ಮಾಡಿದ ಅಷ್ಟೇ ನೋಡಿ ಸ್ನೇಹಿತರೆ. ನಾವು ದೇವ್ರಿಗೆ ಎಡೆ ಮಾಡಿದ್ದೀನಿ ರೀ. ಮತ್ತು ಅಲ್ಲೇ ಹೋಗ್ಯಾರಿ ಎಲ್ಲರೂ ಊಟ ನಾಷ್ಟ ಉಪ್ಪಿಟ್ಟು ಮಾಡಿದ್ವಿ. ನಾನು ಇವತ್ತು ಬಟ್ಟೆ ಗಂಟು ಹುಚ್ಚುದ ಆಡ್ತಾರೆ ಆಗ್ಬಿಟ್ಟೆ ಸ್ನೇಹಿತರೆ. ಬಟ್ಟೆ ಗಂಟು ಹುಚ್ಚಬೇಕು. ನೈಟಿನೂ ಇವತ್ತು 4 ವ್ಯಾಪಾರ ಅದು. ಇವತ್ತು ನೈಟಿನೂ ಸಟ್ ಮಾಡಬೇಕು. ಮಳೆ ಫುಲ್ ಜೋರು ಮಳೆ ಹೊಡೆದೈತ್ರಿ. ಶ್ರಾವಣಿನ ಬುಕ್ಕ ಮಾಡಿ ಶ್ರಾವಣಿ ತುಂಬ ಛತ್ರಿ ತೊಗೊಂಡು ಆಟ ಆಡಿ ಹೋಗ್ಯಾನ್ರಿ. ಒಂಥರ ವಾತಾವರಣ ಯಾವ ಥರ ಇದೆ ನೋಡಿ. ಈ ಕಡೆ ಶ್ರಾವಣ ಎಲ್ಲದ ನೋಡಬೇಕು ಸ್ನೇಹಿತರೆ. ಪುಟ್ಟಕ್ಕರ್ ಕುಂತಾರೆ ನೋಡಿ, ಯಾವ ಅಜ್ಜಿ ಅವರು. ಥರ ಬಿಸಿಲು ಬಿದ್ದಾಗ ಆಗೈತೆ ನೋಡ್ರಿ. ಅಲ್ಲಮ್ಮ ನೀನು ಮುನ್ನಂಗೆ ಹಾಕೋ ಅಂದಿಲ್ಲ ತನ್ನ ಬೈಯಕ್ಕೆ ಬರಲನಪ್ಪ ನಿನಗೆ. ಬೈಯಕ್ಕೆ ಬರಲ್ಲ ಅವಾಗ ಮುನ್ನಂಗೆ ಹಾಕೊಂಬೋಗು. ಈಗ 2 ಅಂಗಿ ಕಳ್ದಾನ. ಈಗ 2 ಅಂಗಿ ಕಳ್ದಾನ. ಅವಾಗ ಉಸುಲು ಹಿಡ್ತೈತಲ್ಲ ಅಪ್ಪ, ಅದು ಸಾಲಾಗಿ ಹೇಳ್ದ ಅವಾಗ. ಇವತ್ತು ಹೋಗಿದ್ದಿ ಹಾಡಿಗೆ ಹೋಗಿಲ್ಲ? ಅವು ಯಾಕ ಮುಕ್ಕೊಂದದ ಈ ಹೆಂಗೆ ಕೆಂಪಾಗಿ ಹೆಂಗೆ ಒತ್ತು ಬಿದ್ದೈತೆ ನೋಡ್ಯಪ್ಪ. ಯಾಕ ಮಳೆಯಾಗಿ ಬ್ಯಾಕ್ ನೋಡಿ ಸ್ನೇಹಿತರೆ. ಕಣ್ಣು ಮುಚ್ಚೋದು ತೆರೆದು ಮುಚ್ಚು. ಇದು ನಿನ್ನ ಮಗಳನೇ ಬ್ಯಾಕ್ ಯಾಕೆ ಕೂತೈತ? ಬ್ಯಾಕ್ ಅಲ್ಲಿ ಕೂತೈತಲ್ಲ ಹೋಗಿ. ಎಲ್ಲ ತೆಗಿಬೇಕು. ಅಲ್ಲ ಅಲ್ಲಿ ಕುಂತೈತಲ್ಲ ನಿನ್ಗೆ ಆಟಮ್ ಬಿಟ್ಟೈತೆ ಬ್ಯಾಕು. ಉಣ್ಣಂಗಿ ತೊಗೊಂಬ ಅಂದ್ರೆ ಹೆಂಗೆ ಮಾಡ್ತಾನೋ. ಬಾ ಉಣ್ಣಂಗಿ ತೊಗೊಂಬ ಹಾಕ್ತೀನಿ. ಲೈಟ್ ಬಂದು ಹೋಗುಂಬಾ ಒಳ್ಯಾಕ. ಬೆಕ್ಕಿ ಮರಿ ಐತೆ ಬಾ ಮಲ್ಲಮ್ಮನ ಬೆಕ್ಕಿ ಮರಿ. ನಿಮ್ಮ ಬೆಕ್ಕು ತೊಗೊತಾನಂತ. ಬೆಕ್ಕು ಇಲ್ಲ ಐತಲ್ಲ ತೊಗೊಂಡು ಹೋಗ್ತಾನಂತ ಬೆಕ್ಕು. ನಮ್ಮ ಚಿನ್ನ ಹೋಗ್ತಾನಂತ ಬೆಕ್ಕು. ಒಯ್ತಾನಂತ. ಕೊಡ್ತಿಲ್ಲ ನೀ ಏನ್ ಮಾಡ್ತಿ? ಸಾಕ್ತಿಲ್ಲ ಸಾಕ ಬೇರೆ ಕೈತದು ಮುಟ್ಟು ಸಾಕು ಚೂರುತ್ತದೆ ಅದು. ಮಂಗಪ್ಪನ ಮಗ ಹಿಂಗ್ ಮಾಡಿ ಹಿಡಿದು ಬೆದ್ದು ಬಿಟ್ಟ ಬಾಳ ಹಿಡಿದು ಹಿಡಿತು ಚಿನ್ನ ಬಾರ್ಲ. ಮಳಿ ಜೋರು ಬಡಿತಪ್ಪ. ಆದ್ರು ಇದು ಯಾಕೆ ಕುಂತೈತೆ ನೋಡಿ. ಬ್ಯಾಕ್ ಕುಂತ ಚಿತ್ರ ಆಗೈತೆ ನನಗೆ. ಇದು ಹೆಂಗೆ ಕುಂತೈತೆ ನೋಡಿ ದಡಪ್ಪನ ಮಗ್ಲ ಗಪ್ಪನಿ ಯಾಕೆ ಕುಂತೈತೆ ನೋಡಪ್ಪ. ಅದು ಯಾಕೆ ಕಡ್ತೈತಪ್ಪ? ಚೂರಾಕ್ ಬರ್ತದ. ಫೋಟೋ ಹೊಡ್ಕೊಂಡಿನಿ. ಚಿನ್ನ ಬ್ಯಾಕ್ ನೋಡ್ಬಲ್ಲ ನೋಡಿಯಪ್ಪ. ಚೂರಾಕ್ ಬರ್ತೈತಿ. ನಿನಗೂ ಚೂರ್ತೈತಿ ಅಲ್ಲ ಇವ. ಮಾಡ್ದಾಗೈತಿ ನಾವು ತಂಬು ಇಲ್ಲ ಐಕಾಡಿ ಚಾಟಿಂಡಿ ಕುಡಿಯಪ್ಪ ನಾವು ಹೋಗಿ ಬರ್ತೀನಿ ಅಂತ ನೀವು ಅನ್ನಕ್ಕಂತಂಗಿ ನಿಮ್ಮ ಅಟ್ಟಿ ಕಾಲು ಹಿಡ್ಕೊಂಡು ಈಗ ಬಂದೇವ ನಿಮ್ ತಗದ ಭಾಳ ಅಂತ ಕಳ್ಸಿ ಬರ್ತೀನಿ ಸೇರಾಗ ಅಂತ ಹೇಳಿ ಏನು ಮಾಡ್ಬೇಕಪ್ಪ
ನಮ್ಮ ಅಪ್ಪನ ಭಾರಿ ಕದ್ದಿ ಬಿಡ ನಿಜ ಹೇಳ್ತಿ ಕೇಳಲ್ಲ ಯಾವಾಗ ಅಂದಿ ಸಿದ್ದಕ್ಕ ನೀ ಯಾವಾಗ ಅಂದಿ ಹೋಗ್ಬೇಕಲ್ಲ ಗೋಪಾಲ್ ಅಂದಾನ ಗೋಪಾಲ್ ಅಂತಿದ್ದ ಯಾವಾಗ ಅಂದ್ರಿ ಅಲ್ಲ ನಾಗರಮೇಶ ನೋಡು ಹುಟ್ಟು ಬ್ಯಾಕ್ ಕಚ್ಚಲ ಕಟ್ಟಗ ಬ್ಯಾಕ್ ಕೆಸರಕ್ಕೆ ಹಾಕುತ್ತದೆ ಮತ್ ನೀ ಯಾವಾಗ ಕರೆಯಕ್ ಬರ್ತಿ ನಮಗ್ ನಾವ್ ತೇರಕ್ ಕುಂದಿರ್ತಿ ಈಗ ಹಬ್ಬ ಮುಗಿದ್ರ ಚಂದ ಐತಿ ಅಲ್ಲ ಬೇಕು ಮಸ್ತ್ ಐತಿ ಬೇಕು ಕೊಡ್ತಿದ್ದೇವ್ ಬಾರಿ ಬಾರಿ ಕದ್ದಿದ್ದು ಶ್ರಾವಣ ಬಾ ಹಬ್ಬ ನಾಗರಮೇಶ ಮುಗಿದ್ರ ದೀಪಾವಳಿ ಬಂದೈತಿ ಈಗ ಇನ್ನೇಮೆ ಅರ್ಥ ಆಗಿಲ್ಲ ಫಸ್ಟ್ ನಿಂತ ಹೇಳ ಫಸ್ಟ್ ಈಗ ಅರ್ಥ ತೆಗಿ ಏನಂದ ಏನೋ ಆ ತಂಗಿ ಹೋಗೋರು ಬರೋರು ಉಂಡಿ ಕಚ್ಚಿರ್ಬೋದು ಹೋಗೋದು ಮರ ಅಂತೈತೆ ನಾ ಎಲ್ಲ ಕರ್ಕೊಂಡು ಹೋಗ್ಬೇಕಂದ್ರೆ ನಮ್ಮ ಒಬ್ಬಕ್ಕೆ ನಮ್ಮ ಅಣ್ಣರು ಬ್ಯಾರೆಗ್ಯಾರ ನೀ ಇದ್ದಂಗಿತ್ತು ದೊಡ್ಡ ಮಾಡ್ಕೊರ್ವ ಒಟ್ಟು ಗಳಿಗಿನ ಒಂದ್ ಕಚ್ಚಿದಾಗ ಇಡು ಒಂದ್ ಡಬ್ಬ್ಯಾಗ ಉಂಡಿ ಇಡು ನಾ ಕರ್ಯಾಕ ಅನ್ಕೊ ಬರ್ತೀನಿ ಬಂದಗಳೇನ ಅವ್ನ ಒಟ್ಟು ತಗೊಂಡ್ ಕೈಯವ್ವ ಆ ತಾಸ್ ಕರ್ಕೊಂಡ್ ಬಂದವ ನಮ್ಮ ಅಣ್ಣ ಅಂತ ಅವ್ರಿಗೆ ಅನಿಸ್ತೈತಿ ಅದ್ರಾಗ ಅವ್ರು ಹಾಕಿ ಮಾಡೋದಾಗುದಿಲ್ಲ ಕೊಡ್ಸೋದಾಗುದಿಲ್ಲ ಅಂತ ಹೇಳ್ಯಾಳ ನಡಪತಿ ನಾನು ಹಾಟ್ಯಾ ಬಂದು ಕರ್ಕೊಂಡು ಹೋದ ಏನು ನಾನು ಯಾವಾಗ ಮಾಡಿ ಯಾವಾಗ ಕರೆ ಯವ್ವ ನಾನು ರಾಗಡಾಗೈತೆ ಅಂತ ಯಮ್ಮನ ಮುಂದೆ ಹೇಳ್ತಾಳ ಅದ್ರ ಸಲಾಗಿ ನಾ ದೌಡ್ ಮಾಡಿ ಬರ್ತೀನಿ ಅವ್ವ ಅಂತಂದು ಏನ್ ಮಾಡು ಉಂಡಿ ಡಬ್ಬಿನೂ ಅಲ್ಲೇ ಇಟ್ಲು ಸೀರೆ ಕುಸನು ಅಲ್ಲೇ ಇಟ್ಲು ನಾ ಮಾತು ಕೊಡ್ಸೋದಿಲ್ಲ ಅಂತ ಪಿರರಿ ಹೇಳಾಕಲ್ವ ಅದಕ್ಕೆ ಬರ್ತಿರ್ತಾಳ ಕುಂದ್ರ ಬಾ ಕುಂದ್ರ ಬಾ ಹಾಕತ್ತಿ ಬಸ್ ನೋಡಿ ಸ್ನೇಹಿತರೆ ಇಲ್ಲಿ ಗಣಪತಿ ಹೊಂಟಾನ ಇಲ್ಲೇ ಹೊಡ್ರಿ ಅಪ್ಪ ಇನ್ನೊಂದು ಜಾಡು 800 ರೂಪಾಯಿ ಪಟಕ್ ತಂದನಂತ ಹಚ್ಚ ಒಂದ್ ದಿವ್ಸ ವಿಡಿಯೋ ಮಾಡ ಚಂದ ಬರ್ತೈತಿ ಶ್ರಾವಣಿ ಅಷ್ಟೇ ಕಾಣ್ತ ಏನ್ ಮಾಡ್ತಾ ಬಂದಿ ನೋಡಿ ಇಲ್ಲೇ ಬರೋ ಪುಂಗಡ ಇದೆ ಬಿಸಿಕಲ್ಲ ಕೆಲಸ ಅಲ್ಲಿ ಇವು ಭಾರಿ ಆಯ್ತು ನೋಡಪ್ಪ ಇವು ನಚ್ಚು ಭಾರಿ ಹತ್ತಾವ ಸರಿ ಒಂದಕ್ಕೆ ಸರಿ ನೀವು ಮ್ಯಾಚ್ ಸರ್ಲೆ ತಳಗಿಳಿಲೇ ಏ ಬಾರ್ಲ ಶರ್ತೆ ಬಾಯ್ಗೆ ಅಭಿಷೇಕ ಡಾಕ್ಟರ್ ಹಾರ್ ಸಿಗದು ಒಳ್ಳೆ ತಳ್ಳಿ ಹಾರಿದ ಅಭಿಷೇಕ ಯಾಕೆ ಜಿಗ ಶರ್ತೆ ಮಾತ್ರ ಓಡ್ ಬಂದ ತೆಕ್ಕೆ ಬಟ್ಟ ಮಳಿ ಒಂದು ಆಗೈತಲ್ಲ ಶಿವಮ್ ಕೈ ಕಿವಿನ ಮುಚ್ಚ ದನ ಇಲ್ಲ ಯಾವಿಲ್ಲ ಇದೇನು ಪಡ್ ಅಂತ ತಿನ್ನೇಪ್ಪ ನಮ್ಮ ಮಳಿ ಒಂದು ಆಗೈತಲ್ಲ ಬಾಲ್ ಶರ್ತೆ ಅವ ನಾ ಕಡ್ಡಿಪಟ್ನ ತಗೊಂಬ ಹೋಗಲಿ ಕಡ್ಡಿಪಟ್ನ ತುಂಬಿದೈತೆ ತುಂಬೋಗಿ ಬಾಕ್ಸ್ ಐತೆ ಮಾಮದ ಕುಂಡೆ ಪಲ್ಲೆ ಬೀರಪ್ಪನ ಗುಡಿಯಾಗ ಯಾವ್ದಾವತ್ತಾರ ಈಗ ಅಲ್ಲಿಗೆ ಹೋಗಿ ಉಸು ಗಣ ಪಂದ್ಯ ಕಡೆ ಕೊಡ್ತಾನ ಈಗ ಹೊಡಿತಾನ ಪುಂಡ್ಯ ಇದು ಗಣಪತಿ ಅಲ್ಲಿ ಹೋತ್ ನೋಡ್ರಿ ಇವತ್ತು ತಳಕ್ಕೆ ಹೊಂದಿಸಿ ಪೂಜೆ ಮಾಡ್ದನು ಹೋಗ ಕಳಸ ಬೆಳಿಗ್ಗೆ ಕಾಯಿ ಹೊಡೆದು
ಪುಟ್ಟಕ್ಕ ಫೋನ್ ನೋಡ್ಬೇಡ ಜಲ್ಲಿ ಮುಕ್ಕ ಅಲ್ಲೇ ದೇವ್ರೊಂದು ವರ್ಷಕ್ಕೆ ಮುಟ್ಟಿ ಬರೋ ಗಣಪ ವರ್ಷಕ್ಕೆ ಮುಟ್ಟಿ ಬರೋ ಪುಟ್ಟ ಏನು ಸ್ಟೇಟಸ್ ಹಾಕಾಕತ್ತಿ ಏನು ಮಾಡಾಕತ್ತಿ ನಡಿಸ್ರಿ ಮನೆಗೆ ನೋಡಿ ಮನೆಗೆ ಬಾರ್ ಮಮ್ಮಿ ಅರ್ಧಂಬರ್ಧ ಮ್ಯಾಕೆ ಹಾಕ್ಬಿಟ್ಟು ನೋಡಿ ಸ್ನೇಹಿತರೆ ಗಣಪನ ಕಳಿಸಿ ಮನೆಗೆ ಬಂದ್ವಿ ಪುಟ್ಟಕ್ಕರ ಗಣಪ ಹೋದನ್ರಿ ಎಲ್ಲ ವರ್ಷ ಐತಿ ಸ್ನೇಹಿತರೆ ಲೈಟು ಬಂದು ಶ್ರಾವಣಿದು ಊಟ ಆಗೈತಿ 9 ಗಂಟೆ ಆಗೈತೆ ಟೈಮು ಶ್ರಾವಣ ಮಲ್ಕೊಂಡನ ಮನೆಯಿಂದ ಬೀರಪ್ಪ ಮುತ್ತಿನ ಗುಡಿಯಾಗ ಸವಾಲು ಹಿಡ್ದಾವ್ರಿ ಗಣಪತಿ ಸವಾಲು ಹಿಡಿತಾವೆ ಅವು ಕುಂಚಿಗೆ ಸೇಬು ಹಣ್ಣು ಏನು ಇಟ್ಟಿರ್ತಾರೆ ನೋಡ್ರಿ ಅವೆಲ್ಲ ದೇವರಿಗೆ ಅವೆಲ್ಲ ಸವಾಲು ಹಿಡಿತಾವು ಇವಾಗ ಪ್ಯಾಕಿಂಗ್ ಬಿಚ್ಚಬೇಕು ಪೂಜೆ ಮಾಡಬೇಕು 9 ಸವಾಲು ಮಾಡ್ತಾರೆ ಈ ಸೀರೆ ಒಂದು ಸೀರೆ 500 ಇರ್ತೈತಿಲ್ಲ ಯಾರು ತೊಗೋತಂದ್ರೆ 1000 ಹಿಂಗೆ ಏರಿಸ್ತಾರೆ ಏರ್ಸ್ಕೋತ ಫೈನಲ್ ಮಾಡ್ಕೋತಾರೆ ಸವಾಲು ದೇವ್ರ ವಿಷಯ ಅವು ಮುಂದೆ ಹಿಂಗೆ ಕಳಿಸಿ ಕುಂಚಿಗೆ ಸೇಬು ಹಣ್ಣು ಇಟ್ಟಿರ್ತಾರಲ್ಲ ಸವಾಲು ಈ ಸದ್ದು 500 ರೂಪಾಯಿಗೆ ಮಾರದ ಇದು ಸಣ್ಣ ಗಣಪಗೆ ತಿಳ್ಕೊ ಸದ್ ಏನೋ ತಿಳ್ಕೊ ಒಂದಷ್ಟು ಒಟ್ಟು ಅವ್ನು ದೇವ್ರ ಮುಂದೆ ಇಟ್ಟಿದ್ದು ಕಾಯಾರ ಇರಲಿ ಇದು ಕಾಯಿ 500 ಬರೀ ಅದು ಹೊರಗೆ ಕಮ್ಮಿ ಸಿಗುತ್ತಿಲ್ಲ ದೇವ್ರದ್ದು ಇರ್ತದೆ ಜಂಪರ್ ಪೀಸರ್ ಇರಲಿ ಅದು 500 ಅಂತ ಹೇಳಿದ್ರಂದ್ರೆ ಇನ್ನೊಬ್ರು ನನಗೆ ಬೇಕಾಗೈತೆ 500ಕ್ಕೆ ನಾ ತೊಗೋತಿರ್ತೀನಿ ನೀನಿದ್ರೆ 1000 ಅಂದ್ಬಿಡ್ತಿ ನನಗೆ ಬೇಕು 1000 ರೂಪಾಯಿ ಕೊಡ್ತೀನಿ ಅಂತಿ ದೇವ್ರದ್ದು ಇರ್ತೈತಲ್ಲ ಇನ್ನೊಬ್ರು 1200 ಅಂತ ಹೇಳ್ತಾರೆ ಅವು 1200 ಹೇಳಿದವ ಅಲ್ಲಿಗೆ ಗಪ್ ಯಾರು ಮುಂದೆ ಯಾರು ಕೇಳಿಕಂದ್ರೆ 1200 ಒಂದು ಸಲ 1200 2 ಸಲ 1200 3 ಸಲ ಅಂದ್ರೆ ನೀ 1200 ರೂಪಾಯಿ ಕೊಡೋದು ಆ ಸಾಮಾನು ತೊಗೊಳೋದು ಹಿಂಗೆ ಸವಾಲು ಮಾಡ್ತಾರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ಬಾಯ್ ಸ್ನೇಹಿತರೆ ಗುಡ್ ನೈಟ್ ಇವತ್ತೆಲ್ಲ ಫುಲ್ಲ ಏನು ಮಾಡಿ ನಾಳೆಗೆ